ನಮ್ಮ ಉಡುಪಿಯ ಶ್ರೀಕೃಷ್ಣ ಅವನು ಅನ್ನಬ್ರಹ್ಮನಾದ್ದರಿಂದ ನಾವು ಅನೇಕ ಬಾರಿ ಹೇಳಿದ್ದುಂಟು. ಉಡುಪಿ ಹೋಟೆಲ್ಸ್ ಎಲ್ಲ ಕಡೆ ಪ್ರಚಾರ ಆಗಲಿಕ್ಕೆ ಕಾರಣ ಏನೆಂದರೆ ಉಡುಪಿ ಕೃಷ್ಣನ ಅನುಗ್ರಹದಿಂದ ಎಲ್ಲ ಉಡುಪಿ ಹೋಟೆಲ್ಸು ಜಗತ್ತಿನಲ್ಲಿ ಎಲ್ಲ ಕಡೆ ಅದು ಪ್ರಚಾರ ಆಗಿದೆ. ಎಷ್ಟು ಪ್ರಚಾರವಾಗಿದೆ ಅಂದರೆ ನಾವು ಅಮೇರಿಕದಲ್ಲಿರುವಾಗ, ಕೊಲಂಬಸ್ನಲ್ಲಿರುವಾಗ ಒಬ್ಬ ಮಹಿಳೆ ಬಂದು ನನ್ನ ಹತ್ರ ಕೇಳಿದಳು, ಸ್ವಾಮಿಗಳೇ ನೀವು ಎಲ್ಲಿಂದ ಬಂದಿದ್ದೀರಿ ಅಂತ ಕೇಳಿದರು. ನಾನು ಹೇಳಿದೆ ನಾನು ಉಡುಪಿಯಿಂದ ಬಂದೆ ಅಂತ ಹೇಳಿ. ಆಶ್ಚರ್ಯಪಟ್ಟಳು. ಯಾಕೆ ಆಶ್ಚರ್ಯಪಡ್ತೀರಿ ಅಂತ ಕೇಳಿದೆ. ಅಲ್ಲ, ಉಡುಪಿ ಅಂತ ಊರು ಉಂಟಾ ಕೇಳಿದಳು. ಹೌದು, ನಾನು ಅಲ್ಲಿಂದಲೇ ಬಂದದ್ದು ಕೇಳಿದೆ. ನನಗೂ ಆಶ್ಚರ್ಯ ಆಯಿತು, ಇವಳು ಯಾಕೆ ಉಡುಪಿ ಅಂತ ಒಂದು ಊರು ಉಂಟಾ ಅಂತ ಯಾಕೆ ಕೇಳಿದಳು ಅಂತ ಹೇಳಿ. ನಾನು ಕೇಳಿದೆ, ನೀನು ಆದರೆ ಉಡುಪಿ ಅಂದರೆ ಏನಂತ ತಿಳ್ಕೊಂಡಿದ್ದಿ ಅಂತ ಹೇಳಿ ನಾನು ಕೇಳಿದೆ. ಅಲ್ಲ, ಉಡುಪಿ ಅಂತೇಳಿ ಹೇಳಿದರೆ ಯು ಅಂದರೆ ಉತ್ತಪ್ಪ, ಡಿ ಅಂದರೆ ದೋಸೆ, ಪಿ ಅಂದರೆ ಪತ್ರೊಡೆ, ಐ ಅಂದರೆ ಇಡ್ಲಿ, ಈ ರೀತಿಯಾಗಿ ಇದಕ್ಕೆ ಉಡುಪಿ ಅಂತ ಹೇಳೋದು ಅಂತ ನಾನು ತಿಳ್ಕೊಂಡಿದ್ದೆ. ಅದೊಂದು ಊರು ಅಂತ ನನಗೆ ಗೊತ್ತೇ ಇಲ್ಲ ಎಂಬುದಾಗಿ ಅವಳು ಹೇಳಿದಳು. ಈ ರೀತಿ ಉಡುಪಿ ಇವತ್ತು ಅನ್ನಬ್ರಹ್ಮನ ಅನುಗ್ರಹದಿಂದ ಆಹಾರ ಪದಾರ್ಥಗಳಿಗೆ ಅಷ್ಟು ಪ್ರಸಿದ್ಧಿಯಾಗಿದೆ. ಅದಕ್ಕೆ ಕಾರಣ ಉಡುಪಿ ಹೋಟೆಲ್ಸ್. ಉಡುಪಿ ಹೋಟೆಲ್ಸು ಇಷ್ಟು ಪ್ರಸಿದ್ಧಿ ಆಗಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ ಅನ್ನಬ್ರಹ್ಮನ ಸನ್ನಿಧಾನದಿಂದ ಇಷ್ಟು ಪ್ರಸಿದ್ಧಿಯಾಗಿದೆ. ಇವತ್ತು ಉಡುಪಿ ಎಂಬುದು ಜಗತ್ತಿನಲ್ಲಿ ಹೋಟೆಲ್ನ ಬ್ರ್ಯಾಂಡ್ ಆಗಿದೆ. ಹಾಗಾಗಿ ಅದಕ್ಕೆ ಕಾರಣ ಕೃಷ್ಣನನ್ನು ಇಲ್ಲಿ ಅನ್ನಬ್ರಹ್ಮನನ್ನಾಗಿ ಉಪಾಸನೆ ಮಾಡಿದಂತಹ ಒಂದು ಆಚಾರ್ಯರ ಅನುಗ್ರಹದಿಂದ ಉಡುಪಿ ಹೋಟೆಲ್ಸು ಎಲ್ಲ ಕಡೆ ಪ್ರಚಾರವಾಗಿದೆ. ಉಡುಪಿಯವರಲ್ಲದೇ ಇದ್ದವರು ಕೂಡ ಇವತ್ತು ಉಡುಪಿ ಹೋಟೆಲ್ಸ್ ಅಂತ ಹಾಕ್ತಾ ಇದ್ದಾರೆ. ಚೆನ್ನೈಯಲ್ಲಿ ಒಮ್ಮೆ ನಮಗೆ ಪಾದಪೂಜೆಗೆ ಹೋಗುವಾಗ ದಾರಿ ತಪ್ಪಿ ಹೋಯಿತು. ಏನು ಮಾಡೋದು ಅಂತ ನೋಡುವಾಗ ಹತ್ತಿರದಲ್ಲಿ ಉಡುಪಿ ಹೋಟೆಲ್ಸ್ ಅಂತ ಕಂಡಿತು. ನಾವು ನಮ್ಮ ಶಿಷ್ಯರನ್ನು ಕಳಿಸಿ ದಾರಿ ಹೇಗೆ ಅಂತ ಅವನ ಹತ್ರ ಹೋಗಿ ಕೇಳು ಅಂಥೇಳಿ. ಅವ ಹೋಗಿ ತುಳುವಿನಲ್ಲಿ ಮಾತಾಡಿದರೆ ಹೀಗೆ ಹೇಳಿದ, ತುಳುವಿನಲ್ಲಿ ಇಲ್ಲ, ನಾವು ಉಡುಪಿಯವನಲ್ಲ ಅಂತ. ಆಮೇಲೆ ಕೇಳಿದರು ತಮಿಳಿನಲ್ಲಿ, ನೀನು ಯಾಕೆ ಉಡುಪಿ ಹೋಟೆಲ್ಸ್ ಅಂತ ಹೆಸರು ಹಾಕಿದ್ದೆ ಅಂಥೇಳಿ. ಅದು ಬಿಸ್ನೆಸ್ ಜಾಸ್ತಿ ಆಗಬೇಕು, ಅದಕ್ಕೋಸ್ಕರ ಹಾಕಿದ್ದೆ. ಉಡುಪಿ ಕೃಷ್ಣನ ಹೆಸರನ್ನು ಹಾಕಿದರೆ ಎಲ್ಲ ಬಿಸ್ನೆಸ್ಸು ಜಾಸ್ತಿ ಆಗ್ತದೆ. ಈ ರೀತಿ ಅನ್ನಬ್ರಹ್ಮನ ಒಂದು ಸನ್ನಿಧಾನ ಇಲ್ಲಿ ಇದೆ ಎಂಬುದನ್ನು ಸೂಚನೆ ಮಾಡೋದಕ್ಕೋಸ್ಕರ ಉಡುಪಿ ಹೋಟೆಲ್ಸು ಇವತ್ತು ಎಲ್ಲ ಕಡೆ ಪ್ರಸಿದ್ಧವಾಗಿದೆ. ಆ ಉಡುಪಿ ಹೋಟೆಲ್ಸನ್ನು ಮೊಟ್ಟ ಮೊದಲಿಗೆ ಪ್ರಚಾರ ಮಾಡಿದವರು ನಮ್ಮ ವುಡ್ಲ್ಯಾಂಡ್ಸ್ ಹೋಟೆಲ್ನ ಕೃಷ್ಣ ಭಟ್ಟರವರು. ಅವರು ಚೆನ್ನೈಯಲ್ಲಿ ಅವರು ಎಲ್ಲ ಹೋಟೆಲ್ ಮಾಲೀಕರಿಗೆ ಬ್ರಹ್ಮನ ಹಾಗೆ ಮೂಲ ಒಂದು ಮಾಲಕರಾಗಿ ಚೆನ್ನೈನಲ್ಲಿ ವುಡ್ಲ್ಯಾಂಡ್ಸ್ ಹೋಟೆಲ್ನ ಒಂದು ದೊಡ್ಡ ಪ್ರಸಿದ್ಧಿಯನ್ನೇ ಪಡೆದವರು.